ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತ್. ಏನು ಅಂತ ಅಂದ್ರೆ ಒಂದ್ 3-4 ದಿನದಿಂದ ಒಂದು ವಿಷಯ ಅಂತೂ ಚೆನ್ನಾಗಿ ಓಡಾಡ್ತಾ ಐತೆ. ಯಾವ್ದೇ ನ್ಯೂಸ್ ಹಾಕಿದ್ರು, ಯಾವ್ದೇ ಇನ್ಸ್ಟಾಗ್ರಾಮ್, ಯಾವ್ದೇ ಫೇಸ್ಬುಕ್ ಓಪನ್ ಮಾಡ್ರು ಅದೇ ನ್ಯೂಸ್ ಬರ್ತಾ ಐತೆ. ಏನು ಅಂತ ಅಂದ್ರೆ ಒಬ್ಬ ದೊಡ್ಡ ಫಿಲಿಂ ಸ್ಟಾರ್ ನ ಯಾರೋ ಒಬ್ಬ ಫ್ಯಾನ್ ಯಾರೋ ಒಬ್ಬ ಚಾಕು ತೋರಿಸಿ ಎದುರಿಸಿದಾನೆ. ಆ ವಿಷಯನ ತಗೊಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಪೊಲೀಸರು ಕಂಪ್ಲೇಂಟ್ ತಗೊಂಡಿದ್ದಾರೆ. ಆದ್ರೆ ಅದು ಏನಕ್ಕೂ ವರ್ಕ್ ಆಗಿಲ್ಲ. ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ಕೂಡ ಮಾಡಿದ್ದಾನೆ. ಸೊ ಕಾನೂನು ಪ್ರಕಾರ ಅವನಿಗೆ ಏನೋ ನ್ಯಾಯ ಸಿಗುತ್ತೋ ಸಿಗಲ್ವೋ ಅದು ಸೆಕೆಂಡ್ರಿ. ಆದ್ರೆ ನಮ್ಮ ರಮ್ಯಾ ಅಂತ ಹೆಸರಾಂತ ಹೀರೋಯಿನ್ಗಳು ನಮಗೂ ಒಂದ್ ಕಾಲದ ಕ್ರಶ್ ಅವರು. ಅಂತ ಹೀರೋಯಿನ್ಗೆ ಯಾಕಂತ ಅಂದ್ರೆ ನಾನು ಒಬ್ಬ ಸಿನಿಮಾ ಕಾರ್ಮಿಕನಾಗಿ ಮಾತಾಡ್ಬೇಕಾಗಿರೋ ವಿಷಯನೇ ಇದು. ಅಂತವ್ರಿಗೆಲ್ಲ ಕೆಟ್ಟ ಕಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಅಂತ. ನನ್ನ ಮಕ್ಳಿಗೆ ತಂದೆ ತಾಯಿ ಅಕ್ಕ ತಂಗಿರ್ ವ್ಯಾಲ್ಯೂ ಗೊತ್ತಿರಲ್ಲ ಅಂತವ್ರೆ ಕಮೆಂಟ್ ಮಾಡೋದು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು. ಅಂತವ್ರನ್ನೆಲ್ಲ ಸುಮ್ನೆ ಬಿಡ್ಬೇಡಿ ಅಂತ ನಾನು ಹೇಳ್ತೀನಿ. ಯಾಕೆ ಅಂದ್ರೆ ನಾನು ಒಬ್ಬ ಸಿನಿಮಾ ಕಾರ್ಮಿಕನಾಗಿ ಸಿನಿಮಾ ಪ್ರೇಮಿಯಾಗಿ ಸಿನಿಮಾದವ್ರಿಗೆ ಈ ತರ ಕಮೆಂಟ್ಸ್ ಬಂದಾಗ ನಾವು ಒಂದು ಮಾತಾಡ್ಬೇಕಾಗುತ್ತೆ. ಸೊ ಮಾತಾಡ್ತಾ ಇದೀನಿ. ಅಂತವ್ರು ಯಾರೇ ಆಗಿರು ಕೂಡ ಕರ್ಕೊಂಡ್ಬಂದು ದಯವಿಟ್ಟು ಕಾನೂನು ಪ್ರಕಾರ ಏನ್ ಶಿಕ್ಷೆ ಕೊಡ್ಬೇಕೋ ಕೊಡಿ. ನಾಳೆ ದಿನ ಬೇರೆಯವ್ರಿಗೆ ಕಮೆಂಟ್ ಮಾಡೋಕೆ ಅವರು ಎದುರಬೇಕು, ಆ ತರ ಕೊಡಿ ಅಂತ ಹೇಳ್ತೀನಿ. ಟಾಟಾ, ಬಾಯ್ ಬಾಯ್, ನಮಸ್ಕಾರ.